ನಮಸ್ಕಾರ. ಗುಡಿಯ ನೋಡಿರಣ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಇದು ಕೇವಲ ಮಂದಿರ ದರ್ಶನ ಮಾತ್ರ ಅಲ್ಲ, ಅಲ್ಲಿಗೆ ಹೋಗುವಂತಹ ಬಗೆ, ವಾಸ್ತವ್ಯ, ಅಲ್ಲಿನ ಅಂತರ್ಮಹತ್ವ, ಹೀಗೆ ಒಂದು ಕ್ಷೇತ್ರದ ಸಂಪೂರ್ಣ ಪರಿಚಯವನ್ನ ನಿಮ್ಮ ಮುಂದಿಡುವಂತಹ ಪುಟ್ಟ ಪ್ರಯತ್ನ. ಕಳೆದ ವಾರ ನಾವು ಶೃಂಗೇರಿಗೆ ಬರುವಂತಹ ಮಾರ್ಗ, ವಾಹನ ವ್ಯವಸ್ಥೆ, ಶೃಂಗೇರಿಯ ಐತಿಹ್ಯ, ಜೊತೆಗೆ ಇಲ್ಲಿನ ಮಲಹಾನಿಕರೇಶ್ವರನ ದರ್ಶನ ಇವೆಲ್ಲವನ್ನ ಪರಿಚಯಿಸಿದ್ವಿ. ಇನ್ನು ಈ ಕ್ಷೇತ್ರದಲ್ಲಿ ತಿಳಿಸುವ ಅನೇಕ ಸಂಗತಿಗಳು ಬಾಕಿ ಉಳಿದಿವೆ. ಇಲ್ಲಿನ ಪಠ್ಯಕ್ರಮ, ವೇದಗಳ ಸಂರಕ್ಷಣೆ, ಅನ್ನ ಸಂತರ್ಪಣೆ, ಪೂಜಾಕ್ರಮ, ಹೀಗೆ ಈ ಕ್ಷೇತ್ರದ ಪೂರ್ಣ ಪರಿಚಯ ಇಂದಿನ ಸಂಚಿಕೆಯಲ್ಲಿ ಮಾಡಿಸೋದಕ್ಕೆ ಹೊರಟಿದ್ದೀವಿ. ಇವೆಲ್ಲಕ್ಕಿಂತ ಬಹುಮುಖ್ಯವಾಗಿ ಶೃಂಗೇರಿ ಶಾರದಾಂಬೆಯ ದರ್ಶನ ಭಾಗ್ಯ ಈ ಸಂಚಿಕೆಯಲ್ಲಿ ಲಭ್ಯ. ಬನ್ನಿ ಹಾಗಿದ್ರೆ ಆರಂಭಿಸೋಣ ಈ ವಾರದ ಗುಡಿಯ ನೋಡಿರಣ್ಣ. ಇದು ತುಂಗಾ ತೀರ. ಈ ತುಂಗಾ ತಟದಲ್ಲೇ ನೆಲೆಸಿದ್ದಾಳೆ ಶಾರದೆ. ಕಾಶ್ಮೀರದಿಂದ ಬಂದು ನೆಲೆಸಿದ ಈ ತಾಯಿಯ ಸನ್ನಿಧಿಗೆ ಭಕ್ತ ಸಮೂಹವೇ ಹರಿದು ಬರುತ್ತದೆ. ಬಂದ ಭಕ್ತರೆಲ್ಲ ಇಲ್ಲಿ ಶಾರದೆಯನ್ನಷ್ಟೇ ದರ್ಶಿಸಿ ಹೋಗುತ್ತಾರೆ. ಆದರೆ ಈ ಮಠದ ಕಾರ್ಯಾಚರಣೆಗಳು ಅಷ್ಟಾಗಿ ಯಾರಿಗೂ ತಿಳಿದಿಲ್ಲ. ಇಲ್ಲಿ ವೇದ, ಸಂಸ್ಕೃತ, ಗೋರಕ್ಷಣೆ, ಅನ್ನ ಸಂತರ್ಪಣೆ, ಹೀಗೆ ಹಲವು ಬಗೆಯಲ್ಲಿ ಶೃಂಗೇರಿ ಬೆಳಕನ್ನು ಹೊತ್ತಿಸಿದೆ. ಅದೆಲ್ಲದರ ಪರಿಚಯ ಇಲ್ಲಿದೆ. ಈ ಶೃಂಗೇರಿಗೆ ಬಂದಂತಹ ಪ್ರತಿಯೊಬ್ಬ ಭಕ್ತರಿಗೂ ಆಗುವಂತಹ ಅನುಭವ ಇದೆಯಲ್ಲ, ನಿಜಕ್ಕೂ ಅಭೂತಪೂರ್ವವಾದಂಥದ್ದು. ಈ ಸನ್ನಿಧಿಯ ಸನಿಹದಲ್ಲೇ ಇದೆ ತುಂಗಾ ನದಿ. ಬನ್ನಿ ಆ ತುಂಗಾ ನದಿಯಲ್ಲಿ ಮಿಂದೆದ್ದು ಪಾವನರಾಗೋಣ. ತುಂಗಾ ನದಿಗೆ ತುಂಗಾ ಅಂತ ಹೆಸರು ಬರಲಿಕ್ಕೆ ಒಂದು ವಿಶಿಷ್ಟವಾದಂತಹ ಕಥೆ ಇದೆ. ಹಿರಣ್ಯಾಕ್ಷ ಅನ್ನುವಂತಹ ರಾಕ್ಷಸ ಇದ್ದ. ಆ ರಾಕ್ಷಸ ಪೃಥ್ವಿಯನ್ನ ಸಮುದ್ರದ ಅಡಿಯಲ್ಲಿ ಅಡಗಿಸಿಟ್ಟಿದ್ದಂತೆ. ಆಗ ವಿಷ್ಣು ವರಾಹನ ಅವತಾರವನ್ನು ತಾಳಿ ಪೃಥ್ವಿಯನ್ನ ಸಮುದ್ರದಿಂದ ತೆಗೆದು ಮೇಲಿಟ್ಟಾಗ ಅದನ್ನೇ ನಾವು ಈಗ ವರಾಹ ಪರ್ವತ ಅಂತ ಕರಿತೀವಿ. ಅಂತಹ ಸಂದರ್ಭದಲ್ಲಿ ಆತನ ವರಾಹನ ಕೋರೆಯಿಂದ, ಎಡಭಾಗದ ಕೋರೆಯಿಂದ ಜಿನುಗಿದಂತಹ ನೀರೇ ತುಂಗಾ, ಬಲಭಾಗದ ಕೋರೆಯಿಂದ ಜಿನುಗಿದಂತಹ ನೀರೇ ಭದ್ರಾ. ಅಂತಹ ಒಂದು ತುಂಗಾ ನದಿಯ ತಟದಲ್ಲಿ ನಾವೀಗ ಇದ್ದೀವಿ. ಶ್ರೀ ಶೃಂಗೇರಿ ಶಾರದೆಯ ದರ್ಶನ ಭಾಗಕ್ಕೆ ಬಂದಂತಹ ಭಕ್ತಾದಿಗಳೆಲ್ಲ ಇದೇ ನದಿಯಲ್ಲೇ ಮಿನ್ನೆದ್ದು ಹೋಗೋದು. ತುಂಗಾ ನದಿಯ ತಟದಿಂದ ನಾವು ಹೊರಟಿದ್ದಾಯಿತು. ಶೃಂಗೇರಿ ಶಾರದಾಂಬೆಯ ದರ್ಶನವನ್ನು ಪಡೆಯೋಣ. ಆದರೆ ಅದಕ್ಕೂ ಮುನ್ನ ಈ ದೇವಿಯ ಈ ಸನ್ನಿಧಿಯಲ್ಲಿ ಇನ್ನೊಂದು ಪ್ರಮುಖವಾದಂತಹ ಅಂಶ ಇದೆ. ಅದಂದರೆ ಇವತ್ತಿಗೂ ಕೂಡ ವೇದಾಭ್ಯಾಸವನ್ನು, ವೇದ ಕಲಿಕೆಯನ್ನು ಇಲ್ಲಿ ಕಲಿಸಲಾಗುತ್ತೆ. ಅಂತಹ ಒಂದು ವೇದ ಪಾಠಶಾಲೆಗೆ ನಾನೀಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿಗೆ ಭೇಟಿ ಕೊಡೋಣ. ಅಬ್ಬಾ, ನಿಜಕ್ಕೂ ನಾವು ಯಾವುದೋ ತಪೋವನದಲ್ಲಿ ಇದ್ದೀವೇನೋ ಅನ್ನೋ ಭಾಸ ಆಗ್ತಾ ಇದೆ. ಇಲ್ಲಿ ನಿಮಗೆ ವೇದ ಮಂತ್ರಗಳ ಘೋಷದ ನಾದ ಕೇಳ್ತಾ ಇರಬಹುದು. ಈ ಸುಂದರವಾದಂತಹ ಪರಿಸರದ ನಡುವೆ ಈ ವೇದ ಘೋಷಗಳ ಮಂತ್ರವನ್ನು ಕೇಳ್ತಾ ಇದ್ರೆ ಬಹುಶಃ ಎಲ್ಲರಿಗೂ ಒಂದು ಸುಖಾನುಭವ ಆಗೋದರಲ್ಲಿ ನೋಡೋದು. ಇಲ್ಲಿ ವೇದ ಪಾಠಶಾಲೆಗಳು ನಡೀತವೆ. ಹಾಗಾದರೆ ಪಾಠದ ಕ್ರಮ ಹೇಗಿರುತ್ತೆ, ಹೇಗೆ ವೇದಗಳನ್ನು ಪಠಿಸ್ತಾರೆ, ಅದೆಲ್ಲವನ್ನ ಕೇಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ತೀವಿ. ಇದು ಶೃಂಗೇರಿ ಮಠದ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಮಹಾಪಾಠಶಾಲೆ. ಇದನ್ನು ಪ್ರಾರಂಭಿಸಿದ್ದು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತೀ ಸ್ವಾಮಿಗಳು. ವೇದ ಹಾಗೂ ಸಂಸ್ಕೃತ ವಿದ್ಯಾಪ್ರಸಾರಕ್ಕಾಗಿ ಈ ವ್ಯವಸ್ಥೆಯನ್ನು ರೂಪಿಸಿದ್ದಾರೆ. ಇಲ್ಲಿ ಮಕ್ಕಳಿಗೆ ವೇದಾಭ್ಯಾಸ ಹಾಗೂ ಸಂಸ್ಕೃತ ಪಾಠವನ್ನು ಹೇಳಿಕೊಡಲಾಗುತ್ತದೆ.
ನಾವೀಗ ಪಾಠಶಾಲೆಯ ಒಳಗಡೆ ಬಂದಾಗಿದೆ. ಈ ಪಾಠಶಾಲೆ ನಡೆಯುವಂತಹ ಪಠ್ಯಕ್ರಮ ಯಾವ ರೀತಿ ಇದೆ, ಅನಾದಿ ಕಾಲದಿಂದ ನಡೆದಂತಹ ಪದ್ಧತಿಯಲ್ಲೇ ನಡೆದುಕೊಂಡು ಬರ್ತಾ ಇದೆಯಾ ಅಥವಾ ಕಟ್ಟಡ ಮಾತ್ರ ಬದಲಾಗಿರುವಂಥದ್ದು, ಈ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಅಂತಲೇ ಇಲ್ಲಿನ ಪ್ರಾಧ್ಯಾಪಕರಾದಂತಹ ನಾಗೇಶ್ವರ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಪಾಠಶಾಲೆಯ ಪರಿಸರವನ್ನು ನೋಡ್ತಾ ಇದ್ರೆ ಬಹುಶಃ ಎಂಥವರಿಗೂ ಶರ್ಮಾಜಿ ಇಲ್ಲಿ ವೇದಾಭ್ಯಾಸವನ್ನು ಮಾಡಬೇಕು ಅನ್ನೋ ಆಸಕ್ತಿ ಹುಟ್ಟುತ್ತೆ. ಆದರೆ ಇಲ್ಲಿ ಬಂದು ವೇದ ಪಾಠಶಾಲೆಯಲ್ಲಿ ಅಭ್ಯಾಸ ಮಾಡಬೇಕು ಅಂತಂದರೆ ಅರ್ಹತೆಗಳು ಮೊದಲಿಗೆ ಅವನಿಗೆ ಉಪನಯನ ಆಗಿರಬೇಕು. ನಂತರದಲ್ಲಿ ಪ್ರತಿ ವರ್ಷದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದ್ವಿತೀಯದಂದು ಪಾಠಶಾಲೆಯ ವಾರ್ಷಿಕ ಪ್ರಾರಂಭ. ಆ ಸಂದರ್ಭದಲ್ಲಿ ಅವನನ್ನು, ಆ ಮಗುವನ್ನು ತಂದೆ ತಾಯಿಗಳ ಜೊತೆನೋ ಅಥವಾ ಅವರ ನೆಂಟರ ಜೊತೆ ಇಲ್ಲಿ ಕರ್ಕೊಂಡು ಬಂದು ಅವನನ್ನು ಇಲ್ಲಿ ಸೇರಿಸಬೇಕು ಗುರುಕುಲಕ್ಕೆ. ಅಂದರೆ ಉಪನಯನ ಆಗಿದ್ರಾಯ್ತು, ಆದರೆ ಯಾವುದೇ ರೀತಿಯಲ್ಲಿ ವಯಸ್ಸಿನ ಮಿತಿ ಆಗಿಲ್ವಾ? ಮುಖ್ಯವಾಗಿ ಅವನು ಬ್ರಾಹ್ಮಣನಿಗೆ ಉಪನಯನ ಮಾಡೋದು 8ನೇ ವರ್ಷದಲ್ಲಿ. ಆ 8ನೇ ವರ್ಷದಲ್ಲಿ ಉಪನಯನ ಮಾಡ್ತಾರೆ. ಆ ನಂತರದಲ್ಲಿ ಅವನು ಇಲ್ಲಿ ಕರ್ಕೊಂಡು ಬಂದು ಸೇರಿಸ್ಬೇಕು. ಈ ಸಂಸ್ಕೃತ ಅಧ್ಯಯನ ಮತ್ತು ವೇದಾಧ್ಯಯನ ಮಾಡಿದ ನಂತರ ಈ 2 ಅಧ್ಯಯನಗಳು ಮನುಷ್ಯನಿಗೆ ಮುಖ್ಯವಾಗಿರೋದು ಆತ್ಮೋನ್ನತಿಗೋಸ್ಕರ. ಮನುಷ್ಯನ ಪರಮ ಗುರಿ, ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ನಂತರ ಅವನ ಪರಮ ಗುರಿ ಏನಂತ ಕೇಳಿದ್ರೆ ಮೋಕ್ಷ. ಅದಕ್ಕೋಸ್ಕರವಾಗಿ ಇವೆಲ್ಲ ಮೆಟ್ಟಿಲಿನ ಹಾಗೆ ಆ ಮೋಕ್ಷವನ್ನು ತಲುಪಲಿಕ್ಕೆ ಇರುವುದಂಥ ಸಾಧನಗಳು ವೇದ ಮತ್ತು ಈ ಶಾಸ್ತ್ರಗಳು. ಸಂಸ್ಕೃತ ವಿದ್ಯಾಲಯಗಳಲ್ಲಿ ಅವನು ಅಧ್ಯಾಪಕನಾಗಿ ಮುಂದುವರಿಬಹುದು. ಸರ್ಕಾರಿ ಹುದ್ದೆಗಳನ್ನು ಸಹ ಅವನು ಸೇರಬಹುದು. ನಂತರದಲ್ಲಿ ಈಗ ಪೌರೋಹಿತ್ಯವನ್ನಾದರೂ ಮಾಡ್ಬೋದು, ಅಥವಾ ದೇವಸ್ಥಾನದಲ್ಲಿ ಅರ್ಚಕನಾಗಿಯೂ ಸಹ ಮುಂದುವರಿಬೋದು. ಈ ಎಲ್ಲ ಅವಕಾಶಗಳು ಅವನಿಗೆ ಇದೆ. ಧನ್ಯವಾದಗಳು. ವೇದಾಭ್ಯಾಸಕ್ಕೆ ಅರ್ಹತೆಗಳೇನು, ಪಠ್ಯಕ್ರಮಗಳು ಯಾವ ರೀತಿ ಇರ್ತವೆ, ಹೇಗೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿನ ಪಡೆದುಕೊಂಡ್ವಿ. ಆದರೆ ಪಠ್ಯಕ್ರಮ ಹೇಗೆ ಸಾಗುತ್ತೆ, ಕ್ರಮಬದ್ಧವಾಗಿ ಸಾಗುವಂತಹ ಆ ಪದ್ಧತಿಯನ್ನ ನೀಡಿ. ಸಪ್ತ ಪ್ರಾಣಾಃ ಪ್ರಭವಂತಿ ತಸ್ಮಾತ್ ಸಪ್ತಾರ್ಚಿಷಃ ಸಮಿಧಃ ಸಪ್ತ ಜಿಹ್ವಾಃ ಸಪ್ತ ಇಮೇ ಲೋಕಾಯೇಷು ಚರಂತಿ ಪ್ರಾಣ ಗುಹಾಶಯಾನ್ ನಿಹಿತಾಃ ಸಪ್ತ ಸಪ್ತ. ನನ್ನ ಹೆಸರು ಆದರ್ಶ್ ಭಟ್ ಅಂತ. ನಾನು ಇದೇ ಸಮೀಪದ ಹೆಚ್ಸೆಯಿಂದ ಬಂದಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಸಹ ಯಾರೇ ಬಂದರೂ ಸಹ ಮಠದಲ್ಲಿ ಏನು ಹೇಳದೆ ಅವರನ್ನು ಸೇರಿಸ್ಕೊಂಡು ಅವರಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡುವಂಥದ್ದು ನಮ್ಮ ಈ ಶೃಂಗೇರಿ ಮಠದ ಒಂದು ವಿಶಿಷ್ಟತೆ ಅಂತ ಹೇಳ್ಬೋದು.